ಕೇರಳದ ಭೂಕುಸಿತ ಒಂದು ಕಡೆ ಆದರೆ ಹಾಸನ ಚಿಕ್ಕಮಗಳೂರಿನ ಘಾಟ್ ಪ್ರದೇಶದಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರದ ದೊಡ್ಡತಪ್ಲು ಬಳಿ ಶ್ರಾಡಿ ಘಾಟ್ನಲ್ಲಿ ಹಾದು ಹೋಗ್ತಾ ಇದ್ದ 2 ಕಾರು, ಗ್ಯಾಸ್ ಟ್ಯಾಂಕರ್, ಲಾರಿ ಸೇರಿ 6 ವಾಹನಗಳ ಮೇಲೆ ಗುಡ್ಡ ಕುಸಿದು ಅನಾಹುತವೇ ಸಂಭವಿಸಿದೆ. ಮಣ್ಣು ಬಿದ್ದಿರುವ ಧಾಟಿಗೆ ಗ್ಯಾಸ್ ಟ್ಯಾಂಕರ್ ಮತ್ತು ಲಾರಿ ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ವಾಹನಗಳಲ್ಲಿದ್ದವರನ್ನ ಕೂಡಲೇ ರಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಸಾವು ನೋವು ತಪ್ಪಿದೆ. ಭಾರೀ ಮಳೆ ನಡುವೆಯೇ ಮಣ್ಣು ತೆರವು ಕಾರ್ಯವೂ ಕೂಡ ನಡೆದಿದೆ. ಈ ಮಧ್ಯೆ ಸಕಲೇಶಪುರದ ಕುಂಬರಡಿ ಹಾರ್ಲೆ ಎಸ್ಟೇಟ್ ನಡುವೆ ಗುಡ್ಡ ಕುಸಿದಿದೆ. ಕುಸಿತದ ಧಾಟಿಗೆ ಸುಮಾರು 200 ಅಡಿಯಷ್ಟು ದೂರದವರೆಗೂ ರಸ್ತೆ ಕತ್ತರಿಸಿ ಹೋಗಿದೆ. ಇಲ್ಲಿ ರಸ್ತೆಯೇ ಕಾಣ್ತಾ ಇಲ್ಲ. ಇದರಿಂದ ಬಾರ್ಲಿ, ಮಲ್ಲಗದ್ದೆ, ಕಾಡುಮನೆ ಸೇರಿ ಸುಮಾರು 10 ಗ್ರಾಮಗಳಿಗೆ ಸಂಪರ್ಕವೇ ಇಲ್ಲದಂತಾಗಿದೆ. ಅಂದಹಾಗೆ ಈ ರಸ್ತೆ ಸಮೀಪವೇ ಎತ್ತಿನಹೊಳೆ ಯೋಜನೆ ಹಾದು ಹೋಗುತ್ತೆ. ದುರಂತಕ್ಕೆ ಅವೈಜ್ಞಾನಿಕ ಕಾಮಗಾರಿ ಕಾರಣ ಅಂತ ಆರೋಪ ಕೇಳಿಬರ್ತಾ ಇದೆ. ಇವೆಲ್ಲವುಗಳ ಪರಿಣಾಮ ಶಿರಾಡಿಘಾಟ್ನಲ್ಲಿ 2 ಬದಿಯ ರಸ್ತೆ ಸಂಚಾರ ಬಂದ್ ಆಗಿದೆ. ನೂರಾರು ವಾಹನಗಳು ನಡು ರಸ್ತೆಯಲ್ಲೇ ಸಿಲುಕಿ ಸವಾರರು ಪರದಾಡಿದ್ದಾರೆ. ಮಳೆ ಎಲ್ಲ ಕಡೆ ಪರ್ಟಿಕ್ಯುಲರ್ಲಿ ಅದು ಬಹುಮುಖ್ಯವಾಗಿ ಕ್ಯಾಚ್ಮೆಂಟ್ ಏರಿಯಾಯಿಂದ ಆಗ್ತಾ ಇರೋ ಮಳೆಯಿಂದಾಗಿ ಕೇರಳದ ವಯನಾಡು ಮತ್ತು ಕೇರಳದಲ್ಲಿ ಮೂಲತಃ ಆಗ್ತಾ ಇರೋ ಮಳೆಯಿಂದ ಕಬಿನಿಯು, ಕಾವೇರಿ ಜಲಾನಯನ ಪ್ರದೇಶದ ಕಡೆಯಿಂದ ಬರೋದಾದರೆ ಕೊಡಗು ಮತ್ತು ಚಿಕ್ಕಮಗಳೂರು ಈ ಭಾಗದಿಂದ ಹಿಂದಕ್ಕಾಗ್ತಾ ಇರೋಂಥ ಮಳೆಯ ಪರಿಣಾಮವು, ಈ ಎಲ್ಲದರಿಂದಾಗಿ KRS ಒಳಹರಿವು ಭಾಳ ಆಶ್ಚರ್ಯಕರವಾಗಿ ದಡಗ ಅಂತ ಎದ್ದೇಳ್ತಾ ಇದೆ ಮೇಲಕ್ಕೆ. KRSನಿಂದ ಇವತ್ತು ಯಾವುದೇ ರೀತಿಯಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಜ್ಜಾಗುತ್ತೆ ಇರೋಂಗೆ ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಇಳಿಸಿದ್ರು ಕೆಳಕ್ಕೆ ಒಂದಿಷ್ಟನ್ನು, ಆದರೆ ಈಗ ಮತ್ತೆ ತೆಗೆದುಕೊಂಡು ಅದನ್ನು 1,10,000 ಕ್ಯೂಸೆಕ್ಗೆ ತಂದಿದ್ದಾರೆ ರಾತ್ರಿ 7 ಗಂಟೆ ಸಂದರ್ಭದಲ್ಲಿ. 7 ಗಂಟೆಗೆ ಅದು 1.25 ಆಗ್ತಾ ಇದೆ ಅಂತ ಯಾರೋ ಅಂದಿದ್ರು. ನೋ ಐಡಿಯಾ. ಈ ಸದ್ಯಕ್ಕಂತೂ 1:10 ಇದೆ. ಇನ್ನು ಆತ ಕಬಿನಿಯಿಂದ 80,000 ಬಿಡ್ತಾ ಇದ್ದಾರೆ ರಫ್ಲಿ, ಹೆಚ್ಚು ಕಡಿಮೆ. ಅಲ್ಲಿಗೆ ತಮಿಳುನಾಡಿಗೆ ನದಿ ಪಾತ್ರಕ್ಕೆ ಹೋಗ್ತಾ ಇರುವಂತಹ ನೀರು ಕರ್ನಾಟಕದಿಂದ ಈಗ ಸುಮಾರು 2 ಲಕ್ಷ ಕ್ಯೂಸೆಕ್ ನೀರು. ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲಲ್ಲಿದೆ ಅಂತ. ಹೀಗಾಗಿ ನದಿ ಪಾತ್ರದಲ್ಲಿ ಜನ, ಅಂದರೆ ಕರ್ನಾಟಕದಿಂದ ತಮಿಳುನಾಡಿಗೆ ಬಾರ್ಡರ್ಗೆ ಹೋಗೋವರೆಗೆ ನಮ್ಮ ಜನ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ ಅಂತ. ಬಿಕಾಸ್ ಇದರ ಪರಿಣಾಮಗಳನ್ನು ಇಮಿಡಿಯೇಟ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಬರುವಂತಹ ನದಿ ಪಾತ್ರದ ಜನರಿಗೆ. ಮೆಟ್ಟೂರು ಡ್ಯಾಮ್ 119 ಅಡಿ ಬಂದಿತ್ತು, ಈಗ ತುಂಬ ಆಗೋಗಿದೆ. ಈಗ ಅದೇನು ತುಂಬೋದು ಬಾಕಿ ಇಲ್ಲ ಇನ್ನು. ನನ್ನ ಲೆಕ್ಕಾಚಾರದಲ್ಲಿ ಈಗ ಬಿಡ್ತಾ ಇರುವಂತಹ ನೀರಿನ 2 ದಿನದಲ್ಲಿ ಮೆಟ್ಟೂರನ್ನು ತಲುಪೋ ಅಷ್ಟು ಹೊತ್ತಿಗೆ ಮೆಟ್ಟೂರು ಹತ್ರ ಒಂದು ಬಕೆಟ್ ನೀರು ಇಟ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಎಲ್ಲ ಸಮುದ್ರಕ್ಕೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಕಾವೇರಿ ಅಬ್ಬರಕ್ಕೆ ಭಾಗಮಂಡಲದಲ್ಲಿ ಕೊಡಗಿನಲ್ಲಿ ರಸ್ತೆಗಳು ಹೆಮ್ಮಾಡು ಗ್ರಾಮ ಜಲಾವೃತವಾಗಿದ್ದರೆ ತ್ರಿವೇಣಿ ಸಂಗಮ ತುಂಬಿ ಭಗಂಡೇಶ್ವರ ಸನ್ನಿಧಿಯ ಮೆಟ್ಟಿಲಿನವರೆಗೆ ನೀರು ಬಂದು ಕೂತಿದೆ. ವಿರಾಜಪೇಟೆಯ ಕಾಕೋಟು ಪರಂಬಿಯಲ್ಲಿ ಪ್ರವಾಹ ಸಿಲುಕದಲ್ಲಿ 6 ಮಂದಿಯನ್ನು ರಕ್ಷಿಸಿಕೊಂಡಿದ್ದಾರೆ. ಪೆರಾಜಿನಲ್ಲಿ ಅಡಿಕೆ ತೋಟದ ಮೇಲೆ ಗುಡ್ಡ ಕುಸಿದುಕೊಂಡು ಕೆಳಗೆ ಬಂದುಬಿಟ್ಟಿದೆ ಒಂದೇ ಸಮ. ಚಿಕ್ಕಮಗಳೂರಿನ ಮಲ್ಗೋಡು ಸೇತುವೆಗೆ ನೀರು ನುಗ್ಗಿದೆ. ಬಾಳೆಹೊನ್ನೂರು ಕಳಸ ಮಾರ್ಗ ಸಂಪೂರ್ಣವಾಗಿ ಬಂದಾಗೋಗಿದೆ. ಅಲ್ಲಿ ಸಿಕ್ಕಾಕೊಂಡವ್ರನ್ನೆಲ್ಲ ಪುಣ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ ಬೋಟ್ಗಳಲ್ಲಿ. ಕೊಟ್ಟಿಗೆ ಆಹಾರದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಅಂತೆ, ಬಿಕಾಸ್ ಅದೇ ಈ ಪರಿಸ್ಥಿತಿಯಿಂದಾಗಿ. ಶೃಂಗೇರಿ ಪಟ್ಟಣ ಮತ್ತೆ ನೀರು ನುಗ್ಗಿದೆ ಒಳಕ್ಕೆ. ಆ ಭಾಗದ ಎಲ್ಲ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಭಾಳ ದಿನ ಆಗೋಗಿವೆ. ಅದೇ ಮುಂದುವರಿತಾ ಇದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಭದ್ರಾ ಡ್ಯಾಮ್ ಭರ್ತಿ ಆಯಿತು, ಅಲ್ಲೂ ನೀರನ್ನು ಹೊರಗೆ ಬಿಟ್ಟರು. ಕರ್ನಾಟಕದಲ್ಲಿ ರಣಮಳೆ ರುದ್ರ ತಾಂಡವವನ್ನು ಆಡ್ತಾ ಇದೆ. ನದಿಗಳೆಲ್ಲ ಉಕ್ಕೇರಿವೆ. ಜಲಾರ್ಭಟಕ್ಕೆ ಮನೆ, ಸೇತುವೆ, ರಸ್ತೆಗಳೆಲ್ಲವೂ ಕೂಡ ಜಲದಿಗ್ಬಂಧನಕ್ಕೆ ಒಳಪಟ್ಟಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ದ್ವೀಪದಂತಾಗಿದೆ. ಸುಮಾರು 500 ಕುಟುಂಬಗಳ ಜನರು ಬದುಕು ಮೂರಾಬಟ್ಟಿಯಾಗಿದೆ. ಬಾಗಲಕೋಟೆಯ ಮಿರ್ಜಿ, ಮಳಲಿ ಗ್ರಾಮಗಳು ಭಾಗಶಃ ಮುಳುಗಡೆಯಾಗಿದೆ. ಜನರೆಲ್ಲ ಮನೆ ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಸೇರ್ಕೊಂಡಿದ್ದಾರೆ. ಮಳಲಿಯ ನಡು ರಸ್ತೆಯಲ್ಲೇ ಟ್ರ್ಯಾಕ್ಟರ್ ಸಿಲುಕಿ ಚಾಲಕ ಪರದಾಡಿದ್ದಾರೆ. ಕಾಲದಗಿ, ಅಂಕಲಗಿ ಬ್ರಿಡ್ಜ್ ಕಮ್ಮ ಬ್ಯಾರೇಜ್ ಸೇತುವೆ, ದೇವದುರ್ಗದ ಹೂವಿನ ಹೆಗಡಿ ಸೇತುವೆ ಮುಳುಗಡೆಯಾಗಿದೆ. ಗದಗ ಜಿಲ್ಲೆಯ ಹೊಳೆಆಲೂರು ಬಳಿ ಕಿರು ಸೇತುವೆ ಜಲಾವೃತವಾಗಿದೆ. ಬೆಡ್ತಿ ನದಿ ತುಂಬಿ ಹರಿತಾ ಇದೆ. ಧಾರವಾಡದ ಅಮ್ಲಿಕೊಪ್ಪ, ಡೊಂಬರಿಕೊಪ್ಪ ನಡುವೆ ಸಂಪರ್ಕ ಕಡಿತವಾಗಿದೆ. ಹುಲ್ಲಿಕೆರೆ ಗ್ರಾಮದ ಇಂದಿರಮ್ಮ ಕೆರೆ ಭರ್ತಿಯಾಗಿದೆ. ಚಿಕ್ಕೋಡಿಯ ಜುಗುಳ ಬಳಿ ಪ್ರವಾಹದ ನೀರಿನಲ್ಲೇ ಹೆಸ್ಕಾಂ ಸಿಬ್ಬಂದಿ ಕರ್ತವ್ಯ ನಿಷ್ಠೆಯನ್ನ ತೋರಿದ್ದಾರೆ. ಅಥಣಿಯ ನೆರೆ ಪೀಡಿತ ಪ್ರದೇಶಗಳಿಗೆ ಕಂದಾಯ ಮಂತ್ರಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಈವರೆಗೆ 44,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 830 ಮನೆಗಳಿಗೆ ಹಾನಿಯಾಗಿದೆ. 48 ಜನ ಮೃತಪಟ್ಟಿದ್ದಾರೆ. 64 ಕಡೆ ಆರೈಕೆ ಕೇಂದ್ರವನ್ನು ತೆರೆಯಲಾಗಿದೆ. ಇದರಲ್ಲಿ 10,309 ಜನ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಬಜೆಟ್ ವಿಚಾರದಲ್ಲಿ ಸಂಸತ್ತಿನಲ್ಲಿ ಇವತ್ತು ನಿನ್ನೆ ರಾಹುಲ್ ಗಾಂಧಿ ಮಾತಾಡಿದ್ರು. ನಿರ್ಮಲಾ ಸೀತಾರಾಮನ್ ಮಾತಾಡಿ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅದ್ಯಾವುದೋ ಹಲ್ವಾ ತಿನ್ನಿಸೋ ಫೋಟೋದಲ್ಲಿ ಯಾಕೆ SC/ST OBC ಇರಲಿಲ್ಲ ಅನ್ನೋಕ್ಕೆ, OBC ಸಮುದಾಯದ ಚಾಯ್ವಾಲಾನೇ ಪ್ರಧಾನಿ ಆದಮೇಲೆ ವಿಪಕ್ಷಗಳಿಗೆ ಸಮಸ್ಯೆ ಆಗೋಗಿದೆ. ಕರ್ನಾಟಕದ ಬಗ್ಗೆ ಬಜೆಟಲ್ಲಿ ಉಲ್ಲೇಖ ಇಲ್ಲ ಅಂದಿದ್ದಕ್ಕೆ ಸಿದ್ದರಾಮಯ್ಯನವರು 2004-05ರಲ್ಲಿ ತೆಗೆದ ಬಜೆಟ್ ನೋಡ್ಕೊಳ್ಳಿ, 17 ರಾಜ್ಯಗಳ ಹೆಸರು ಇಲ್ಲ ಅದರಲ್ಲಿ. ಮೂಡ ವಾಲ್ಮೀಕಿ ಹಗರಣ ಪ್ರಸ್ತಾಪಿಸಿ
ಪರಿಶಿಷ್ಟ ಜಾತಿಗಿಟ್ಟಂಥ ಹಣನ ತೆಗೆದುಕೊಂಡೋಗಿ ಪರಿಶಿಷ್ಟ ಜಾತಿ ಪಂಗಡಗಳಿಗಿಟ್ಟ ಹಣನ ಗ್ಯಾರಂಟಿಗೂ ಮತ್ತು ಲೂಟಿಗೂ ಬಳಸ್ಕೊಂಡಿದ್ದೀರಿ. ನಾವು ಉದ್ಯೋಗ ಸೃಷ್ಟಿ ಮಾಡಿದ್ವಿ, ನೀವು ಉದ್ಯೋಗ ಹಾಳು ಮಾಡಿದ್ದೀರಿ ನೀವು ಅಂತ ಸಿಕ್ಕಾಬಟ್ಟೆ ತಿರುಗೇಟನ್ನು ಕೊಟ್ಕೊಂಡಿದ್ದಾರೆ. ಮೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೈಟನ್ನು ಪಡೆದಿದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಗರಂ ಆಗಿ ಹಸಿ ಸುಳ್ಳು ಹೇಳ್ತಾ ಇರುವ ನಿಮ್ಮಲ್ಲಿ ನೈತಿಕತೆ ಸತ್ತಿದೆ. ಆರೋಪಿ ಸ್ಥಾನದಲ್ಲಿರುವ ನೀವು ನನ್ನ ಬಗ್ಗೆ, ನನ್ನ ತಂದೆಯವರ ಬಗ್ಗೆ ಆಡ್ತಾ ಇರುವ ಸುಳ್ಳುಗಳು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಅಂತ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಿಎಂ ಹೇಳಿಕೆಯಲ್ಲಿ ಬೆದರಿಕೆ ತಂತ್ರ ಇದೆ, ಯಾರೇ ಅಕ್ರಮವಾಗಿ ಸೈಟ್ ಪಡೆದಿದ್ರು ದಾಖಲೆಗಳನ್ನು ಬಹಿರಂಗ ಮಾಡಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಪಾದಯಾತ್ರೆ ತಡೆದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ರು. ಇದು ಸರ್ಕಾರಕ್ಕೆ ಹಾಕ್ತಾ ಇರುವ ಬೆದರಿಕೆ ಅಂತ ಗೃಹ ಮಂತ್ರಿಗಳು ವ್ಯಾಖ್ಯಾನಿಸಿದ್ದಾರೆ. ಅಂದಹಾಗೆ ಇದೇ ಶನಿವಾರದಿಂದ ಶುರುವಾಗಬೇಕಾಗಿರುವಂತಹ ಪಾದಯಾತ್ರೆಯನ್ನ ಮಳೆ ಪ್ರವಾಹದ ಕಾರಣ ಮುಂದೂಡುವಂತೆ ಜೆಡಿಎಸ್ ಕೋರ್ ಕಮಿಟಿ ಬಿಜೆಪಿಯನ್ನ ಕೋರಿದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ದೇವೇಗೌಡರು ಕುಟುಂಬ ಆ ಪುಟ್ಟಯ್ಯ ಇದ್ದ ಕಾಲದಲ್ಲಿ ಎಷ್ಟು ಸೈಟ್ ತಗೊಂಡಿದ್ದಾರೆ ಗೊತ್ತು ಅಂತ ಹೇಳ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದಾಗ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ. ಅಂದರೆ ನೀವು ನನ್ನ ವಿಷಯನ ಎತ್ತಿದ್ರೆ ನಾನು ನಿಮ್ಮ ವಿಷಯ ಎತ್ತೇನೆ, ಹಾಗಾಗಿ ನಾನು ಆಗ್ರಹಿಸ್ತೇನೆ, ಹೇಳಿ ಯಾರ್ಯಾರು ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದರೆ ಅದು ಸರ್ಕಾರ ಏನು ಅಷ್ಟು ವೀಕ್ ಆಗಿದ್ದೀವ? ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಸಭೆಗಳು ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ. ಇಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ, ಅವರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಕೊರಳಿಗೆ ಮತ್ತೊಂದು ಪದಕದ ಮಾಲೆ ಬಿದ್ದಿದೆ. 10 ಮೀಟರ್ ಏರ್ ಪಿಸ್ತೂಲ್ ಮಿಕ್ಸ್ಡ್ ಟೀಮ್ ವಿಭಾಗದಲ್ಲಿ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಜೋಡಿ ಕಂಚಿನ ಪದಕವನ್ನು ಗೆದ್ದಿದೆ. ದಕ್ಷಿಣ ಕೊರಿಯಾ ತಂಡದ ವಿರುದ್ಧ 6 ಪಾಯಿಂಟ್ಗಳ ಅಂತರದಲ್ಲಿ ಈ ಜೋಡಿ ಗೆದ್ದು ಬೀಗಿದ್ದಾರೆ. ಇವರಿಗೆ ವೈಯಕ್ತಿಕ ವಿಭಾಗದಲ್ಲಿ ಆಕೆ ಮೊನ್ನೆ ಇನ್ನು ಗೆದ್ದಿದ್ರು. ಸ್ವಾತಂತ್ರ್ಯ ನಂತರ ನಮ್ಮ ಯಾವುದೇ ಆಟಗಾರ 2 ಪದಕಗಳನ್ನು ಒಂದೇ ಒಲಿಂಪಿಕ್ಸ್ನಲ್ಲಿ ಪಡೆದಿರೋದು ಇದೇ ಮೊದಲು. ವಿಪರೀತವಾದ ಅಭಿನಂದನೆ ಮಹಾಪೂರ್ವೇ ಹರಿದು ಬರ್ತಾ ಇದೆ ಆಕೆ. ಇತ್ತೀಚೆಗೆ ರೈಲು ಅಪಘಾತಗಳು ಕಾಮನ್ ಎನ್ನುವಂತಾಗ್ಬಿಟ್ಟಿದೆ. ಜಾರ್ಖಂಡ್ನ ಚಕ್ರಧರಪುರ ಬಳಿ ಇಂದು ನಸುಕಿನ ಜಾವ ಮುಂಬೈ ಹೌರಾ ರೈಲು ಹಳಿ ತಪ್ಪಿದೆ. 18 ಬೋಗಿ ಹಳಿ ತಪ್ಪಿದ್ದು 2 ಪ್ರಯಾಣಿಕರು ಬಲಿಯಾಗಿದ್ದಾರೆ, 20 ಮಂದಿ ಗಾಯಗೊಂಡಿದ್ದಾರೆ. ಈ ದುರಂತ ಸ್ಥಳಕ್ಕೆ ಕೆಲವೇ ದೂರದಲ್ಲಿ ಗೂಡ್ಸ್ ರೈಲೊಂದು ಹಳಿ ತಪ್ಪಿದೆ. ಅಪಘಾತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹಲವು ರೈಲುಗಳ ಸಂಚಾರ ಈಗ ರದ್ದಾಗಿದೆ. ಕೆಲವು ರೈಲುಗಳ ಮಾರ್ಗವನ್ನೇ ಬದಲಾಯಿಸಿದ್ದಾರೆ. ಸರಣಿ ರೈಲು ದುರಂತಗಳನ್ನು ಉಲ್ಲೇಖಿಸಿ ಕೇಂದ್ರದ ಮೇಲೆ ವಿಪಕ್ಷಗಳು ಮುಗಿಬಿದ್ದಿವೆ. ಅಶ್ವಿನಿ ವೈಷ್ಣವ್ ರೈಲು ಮಂತ್ರಿಯಲ್ಲ, ಫೇಲ್ ಮಂತ್ರಿ ಅಂತ ಕಾಂಗ್ರೆಸ್ ಟೀಕಿಸಿದೆ. ಕಳೆದ 1 ತಿಂಗಳಿಂದ ಮನೆಯ ಊಟಕ್ಕೆ ಒದ್ದಾಡ್ತಾ ಇರೋ ದರ್ಶನ್ 3 ಪತ್ರಗಳನ್ನು ಬರೆದಿದ್ದಾರಂತೆ. ಎಲ್ಲ ತಮ್ಮ ಕೈಯಲ್ಲೇ ಬರ್ಕೊಂಡಿದ್ದಾರೆ. ಜೈಲಾಧಿಕಾರಿ, ಮಹಾನಿರ್ದೇಶಕರು, ವೈದ್ಯಾಧಿಕಾರಿ, ಮ್ಯಾಜಿಸ್ಟ್ರೇಟು, ಹೀಗೆಲ್ಲ. ಅದನ್ನೆಲ್ಲ ಕೋರ್ಟಲ್ಲಿ ಯಾಕೆ ಕೊಡಲಿಲ್ವ ನನಗಂತೂ ಗೊತ್ತಾಗಲಿಲ್ಲ. ನನಗೆ ಮೂಳೆ ಶಸ್ತ್ರಚಿಕಿತ್ಸೆ ಆಗಿದೆ, ಪ್ರೋಟೀನ್ ಅವಶ್ಯಕತೆ ಇದೆ, ಹಾಗಾಗಿ ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಜೈಲೂಟ ಸೇವನೆ ಮಾಡ್ತಿದ್ದೀನಿ. ಇದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬಿಟ್ಟಿದೆ, ನನಗೆ 10 kg ಇಳಿದೋಗ್ಬಿಟ್ಟಿದೆ ಪೌಷ್ಟಿಕಾಂಶ ಆಹಾರದ ಕೊರತೆಯಿಂದ ಅಂತ. ಪೌಷ್ಟಿಕಾಂಶ ಆಹಾರ ಅಂದರೆ ಏನು ಅನ್ನೋದು ಸ್ಪಷ್ಟವಾಗಬೇಕು ನನ್ನ ಪ್ರಕಾರದಲ್ಲಿ. ನಾಳೆ ಕೋರ್ಟಲ್ಲಾದರೂ ಅದೇ ಕೇಳಬಹುದೇನೋ. ಪೌಷ್ಟಿಕಾಂಶ ಆಹಾರ ಅಂತಂದರೆ ಮಾತ್ರೆಗಳು ಅಥವಾ ಅದೇನಾದ್ರು ಸಪ್ಲಿಮೆಂಟ್ಗಳ ಅಥವಾ ಡೈಲಿ ಮಾಂಸದ ಊಟದ ವಿಚಾರನ ಏನು ಅಂತ ಗೊತ್ತಾಗಬೇಕು. ಪೌಷ್ಟಿಕಾಂಶ ಎಂದರೆ ಏನೋ ಹೈಕೋರ್ಟ್ಗೆ ಅವ್ರು ಅರ್ಜಿ ಹಾಕಿರೋದ್ರಿಂದ ನಾಳೆ ಅರ್ಜಿ ವಿಚಾರಣೆಗೆ ಬರಬಹುದು. ಆಗ ನ್ಯಾಯಾಲಯ ಏನೋ ಒಂದು ತೀರ್ಮಾನವನ್ನು ಮಾಡಬಹುದು.